ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ನಿತಿನ್ ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ. ಆ್ಯಕ್ಚುಲಿ ತುಂಬ ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದೀವಿ ಮಿನಿ ವ್ಲಾಗ್ ಅಂತ ಹೇಳಿ. ಬಟ್ ಎಡಿಟ್ ಮಾಡೋಕ್ಕೆ ಪುರ್ಸೋತಿಲ್ಲ. ಏನು ಮಾಡೋದು, ಬೆಳಗ್ಗೆ ಎದ್ವಾ, ಕೆಲ್ಸಕ್ಕೆ ಹೋದ್ವಾ, ಸಂಜೆ ಬಂದ್ವಾ, ಎಷ್ಟೊತ್ತಾಗತ್ತೆ ಬರೋದು. ಮೆಟ್ರೋದಲ್ಲಿ ನಿಂತು ಸಾಕಾಗಿರುತ್ತೆ. ಬಂದ್ವಾ, ಕುಕ್ಕಿಂಗ್ ಮಾಡೋಕ್ಕಿರುತ್ತೆ. ಅದಾದ ನಂತರ ಫ್ರೆಶ್ ಅಪ್ ಆಗಿ ಊಟ ಮಾಡಿದ್ವಿ, ಮಲಗಿದ್ವಿ. ಮತ್ತೆ ಬೆಳಗ್ಗೆ ಬೇಗ ಹೇಳ್ಬೇಕು. ಇದೇ ರೂಟೀನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ವೀಡಿಯೋಸ್ ಮಾಡೋಕ್ಕೂ ಟೈಮ್ ಸಾಕಾಗ್ತಿಲ್ಲ, ವೀಡಿಯೋಸ್ ಎಡಿಟ್ ಮಾಡೋಕ್ಕೂ ಟೈಮ್ ಸಾಕಾಗ್ತಿಲ್ಲ. ಸಂಡೇ ಸಮ್ಟೈಮ್ಸ್ ಹೊರಗಡೆ ಹೋಗ್ತೀವಿ. ಆ ಟೈಮಲ್ಲಿ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಬಟ್ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಬಟ್ ನೋಡೋಣ, ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ವ್ಲಾಗ್ಸ್ ಮಾಡೋಕ್ಕಾಗದಿದ್ದರೂ ಮಿನಿ ವ್ಲಾಗ್ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಂತಂದರೆ, ಹಸ್ಬೆಂಡಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ಅವರು ಇವತ್ತು ಕ್ಯಾಂಪಿಗೆ ಹೋಗಿದ್ದಾರೆ. ಸೊ ಬರೋದು ಮೇ ಬಿ 9:30 ಆ ಥರ ಆಗ್ಬೋದು. ಸೊ ಅವ್ರು ಬರೋಕ್ಕಿಂತ ಮುಂಚೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದರೆ ನನಗೆ ತುಂಬ ಇಷ್ಟ. ಹೋಪ್ ಅವರು ಇಷ್ಟಪಡ್ತಾರಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ತೊಗೊಂಡು ಬಂದಿದ್ದೀನಿ, ಅರೇಂಜ್ ಮಾಡೋಣ ಅಂತ ಹೇಳಿ. ಗೊತ್ತಿಲ್ಲ ಹೇಗಾಗುತ್ತೆ, ಅವ್ರು ಇಷ್ಟಪಡ್ತಾರಾ ಇಲ್ವಾ ಅಂಥೇಳಿ. ನೋಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಇದನ್ನು ಇಲ್ಲಿಡೋಣ. ಏನು ಮಾಡೋದು ಅಂಥೇಳಿ ಗೊತ್ತಾಗ್ತಿಲ್ಲ. ಇದೆಲ್ಲ ಇಟ್ಕೊಂಡು ಬಂದಿದ್ದೀನಿ, ನೋಡು. ನನಗೆ ಈ ಥರ ಸರ್ಪ್ರೈಸಸ್ ಎಲ್ಲ ಕೊಡೋದು ಅಂದರೆ ತುಂಬ ಇಷ್ಟ. ಸರ್ಪ್ರೈಸ್ ತೊಗೊಳೋದು ಅಂದ್ರೂ ಇಷ್ಟ. ಬರೋಕ್ಕಿಂತ ಮುಂಚೆ ಎಲ್ಲ ಸೆಟ್ಟಿಂಗ್ ಮಾಡಿಟ್ಟಿರ್ಬೇಕು. ಗೊತ್ತಿಲ್ಲ ಅವರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಹೇಳಿ, ಬಟ್ ನನ್ಗಿಷ್ಟ ಈ ಥರ ಎಲ್ಲ ಮಾಡೋದು ಅಂತಂದ್ರೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಬಂದ್ಮೇಲೆ ನೋಡೋಣ. ನನಗೆ ಫುಡ್ ಕೂಡ ನಾನೇ ಪ್ರಿಪೇರ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾನು ಬಂದಿದ್ದೆ ಲೇಟ್. ಇವಾಗ ನಾನು ಫುಡ್ ಮಾಡಿಕೊಂಡು ಕೂತ್ರೆ ಅವ್ರು ಬಂದ್ಬಿಡ್ತಾರೆ, ಮತ್ತೆ ಸರ್ಪ್ರೈಸು ಕೊಡೋಕ್ಕಾಗಲ್ಲ, ಪ್ಲ್ಯಾನು ಫ್ಲಾಪ್ ಆಗುತ್ತೆ. ಅದಕ್ಕೋಸ್ಕರ ಫುಡ್ ಔಟ್ಸೈಡಿಂದ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಿ ಅವತ್ತು ಮನೆ ಫುಡ್ ತಿನ್ನೋದಿದ್ದಿದ್ದೆ ಅಲ್ವಾ. ಸೊ ಒಂದು ದಿವಸ ಔಟ್ಸೈಡ್ ಫುಡ್ ಆರ್ಡರ್ ಮಾಡಿ ಸ್ವಲ್ಪ ಲೈಫ್ನ ಎಂಜಾಯ್ ಮಾಡೋಣ ಅಂತ ಹೇಳಿ. ಆಫೀಸ್ ಮನೆ ಇದ್ದೇ ಆಗ್ಬಿಡುತ್ತೆ. ಇಲ್ಲ ಅಂದರೆ ಈ ಥರ ಎಲ್ಲ ಏನೂ ಇರಲ್ಲ. ನಾರ್ಮಲಿ ನಂಗೆ ಅವರು ಸರ್ಪ್ರೈಸಸ್ ಕೊಡ್ತಾ ಇರ್ತಾರೆ, ಬಟ್ ಈ ಸಲ ನಾನು ಕೊಡ್ತಾ ಇರ್ತೀನಿ ಅಷ್ಟೇ. ಅವರು ಫುಡ್ ಪ್ರಿಪೇರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲ್ಲ ಥರದ್ದು ಫುಡ್ ಪ್ರಿಪೇರ್ ಮಾಡ್ತಾರೆ. ಸೊ ಹಾಗಾಗಿ ಅವರೇನಾದರೂ ನನಗೆ ಸರ್ಪ್ರೈಸಸ್ ಕೊಡೋದು ಅಂತ ಇದ್ರೆ ಫುಡ್ ಮಾಡ್ತಾರೆ. ನನಗೇನು ಇಷ್ಟನೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ. ಸೊ ನಾನು ಇಷ್ಟಪಟ್ಟು ತಿಂತೀನಿ ಅಷ್ಟೇ. ಕ್ಯಾಂಡಲ್ಸ್, ಕ್ಯಾಂಡಲ್ ಲೈಟ್ ಡಿನ್ನರಿಗೆ ಕ್ಯಾಂಡಲ್ ಇಲ್ಲ ಅಂದರೆ ಹೇಗೆ ಅಲ್ವಾ.
ಸರ್ಪ್ರೈಸ್ ಕೊಡೋಕ್ಕೆ ಎಲ್ಲ ರೆಡಿಯಾಗಿದೆ. ಸೊ ಇದು ಲಾಸ್ಟ್ ಟೈಮ್ ಅವ್ರ ಬರ್ಡೇಗೆ ನಾನು ಸರ್ಪ್ರೈಸ್ ಗಿಫ್ಟ್ ಕಳಿಸಿದ್ದೆ. ನಾನು ಊರಲ್ಲಿದ್ದೆ, ಇವರಿಲ್ಲಿದ್ದರು. ಸೊ ಇಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಕಳಿಸಿದ್ದೆ. ಇದು ಬಂದುಬಿಟ್ಟು ರೆಡ್ ವೆಲ್ವೆಟ್ ಕೇಕ್. ಸೊ ರೋಸ್ ಆಲ್ ಸೆಟ್. ಇನ್ನು ಅವ್ರು ಬರ್ತಾ ಇದ್ದಾರಂತ ಗೊತ್ತಾದ ತಕ್ಷಣ ಕ್ಯಾಂಡಲ್ ಉಡಿಸೋದು. ಆಲ್ರೆಡಿ ಹೊರಟಿದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆ ಎಲ್ಲ ರೆಡಿ ಇಡಬೇಕು. ಎಲ್ಲ ರೆಡಿ ಇದೆ. ಜಸ್ಟ್ ಅವರು ಇಲ್ಲಿ ರೀಚ್ ಆಗ್ತಾ ಇದ್ದಾರೆ ಅಂತ ಹೇಳುವಾಗ ಲಾಕ್ ತೊಗೊಳಕ್ಕೆ ಕಾಲ್ ಮಾಡ್ತಾರೆ. ಸೊ ಆವಾಗ ಫುಲ್ ಇಲ್ಲಿ ದೀಪ ಹಚ್ಚಬೇಕು. ಅದಕ್ಕಿಂತ ಮುಂಚೆ ಹಚ್ಚಿಟ್ಟೆಲ್ಲ ಹೋಗಿಬಿಡುತ್ತಲ್ಲ. ಸೊ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅವ್ರು ಬಂದಮೇಲೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಇವರು ಬಂದರು. ನಾನು ಇವಾಗ ಕ್ಯಾಂಡಲ್ ಏನು ಹೊತ್ತಿಸೋಕ್ಕೆ ಹೋಗಿಲ್ಲ. ಬಿಕಾಸ್ ಆಫ್ ಇವಾಗ ಹೊತ್ತಿಸಿದ್ರೆ ಮತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಏನೂ ಮಾಡೋಕ್ಕಾಗಲ್ಲ. ಬಾಗಿಲು ಬಡಿತಿದ್ದಾರೆ. ಬಲ್ಲೆ ಬಲ್ಲೆ ಡೋರ್ ಪಾಡೆ ಇಂಚ್ 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 ತಲೆ ಇಂಚ್ ಲೈಟ್ ಪಾಡಡ. ಆಕಲ್ ಪೂರ ತೂತೇರಿ ಹೀರೆ ತೂತು. ಫೈನಲ್ ಲುಕ್ ನೋಡಿ ಈ ಥರ ಬಂದಿದೆ. ಕಟ್ ಮಾಡ್ತೀನಿ ಅಥವಾ ಸ್ಪೂನ್ ನೋಡ್ತೀನಿ ಫೋನ್. ಸೊ ಫೈನಲಿ ಹ್ಯಾಪಿ ಫುಲ್ ಹ್ಯಾಪಿ. ಏತ್ ಖುಷಿ ಆನಂದ್. ಮಸ್ತ್ ಖುಷಿ ಆನಂದ್. ಬಟ್ ಏನನ್ನ ಕಾರ್ಬಾರ್ ಮಲ್ತೊಂದಲ್ಲ ಬಂದು ಗೊತ್ತಿತ್ತೇನೆ. ಬಟ್ ಒಂದೇನು ಪೋರ ಮಲ್ ತುಪ್ಪ ಬಂದಿದ್ದೆ. ಏನೇನು ಸ್ಪೆಷಲ್ ಮೀನು ಮಲ್ ತುಪ್ಪ ಬಂದಿದ್ದೆ. ಥ್ಯಾಂಕ್ ಯು. ಇಷ್ಟ ಆಂಡತಾ ಮಸ್ತ್ ಇಷ್ಟ. ಯಾನ್ ಆಕ್ಚುಲಿ ಪ್ಲಾನ್ ಮಾಡ್ತಾ ಯಾನ್ ಪ್ಲಾನ್ ಮಾಡ್ತಾ ಇದ್ದೆ. ಮ್ಯಾಚಿಂಗ್ ಆಕ್ಚುಲಿ ಯಾನ್ ಪ್ಲಾನ್ ಮಾಡ್ತಿದ್ದೆ. ಬಟ್ ನಾನು ಪ್ಲಾನ್ ಮಾಡಿದ್ದೆ ಆಕ್ಚುಲಿ. ಬಟ್ ನಂಗೆ ಟೈಮ್ ಸಿಕ್ಕಿಲ್ಲ. ಯಾಕಂದ್ರೆ ನಾವು ಇಬ್ರು ಡ್ಯೂಟಿಯಿಂದ ಬರೋ ಒಂದೇ ಟೈಮಲ್ಲಿ ಬರ್ತೀವಿ. ಇಲ್ಲಾಂದ್ರೆ ನೀನು ಮೊದಲು ಬರ್ತೀಯಾ ಆ ರೀತಿ. ಸೊ ಇವತ್ತು ನಿಂಗೆ ಟೈಮ್ ಸಿಕ್ತು, ಚಾನ್ಸ್ ಸಿಕ್ತು. ಸೊ ಖುಷಿ ಆಯ್ತು ತುಂಬ. ಕೇಕ್ ಸೂಪರ್ ಆಗಿದೆ. ಇದು ಕಪ್ ನೋಡಿ, ನನ್ನ ಬರ್ಡೇ ಗಿಫ್ಟ್ ಮಾಡಿ ಕಪ್. ಆಕ್ಚುಲಿ ನಾನು ತುಂಬ ಸ್ಟ್ರೆಸ್ಸಲ್ಲಿ ಬಂದಿದ್ದೆ ಆಫೀಸಿಂದ ಬರುವಾಗ. ಬಟ್ ಇವಾಗ ಸ್ಟ್ರೆಸ್ ಸ್ವಲ್ಪ ಫ್ರೀ ಆಯ್ತು. ಹ್ಯಾಪಿ, ಫುಲ್ ಹ್ಯಾಪಿ. ಲಂಚ್ ಮಾಡೋಣ, ಡಿನ್ನರ್ ಮಾಡುವ. ಸಾರಿ ಡಿನ್ನರ್ ಮಾಡೋಣ. ಖುಷಿಯಲ್ಲಿ ಆಕ್ಚುಲಿ ನನಗೆ ಲಂಚ್ ಯಾವುದು ಡಿನ್ನರ್ ಯಾವುದು ಅಂತ ಹೇಳಿ ಗೊತ್ತಾಗ್ತದ. ಸ್ವೀಟ್ ಸಾಕು, ಡಿನ್ನರ್ ಮಾಡುವ. ಓಕೆ. ಫಸ್ಟ್ ಟೈಮ್ ಕ್ಯಾಂಡಲ್ ಲೈಟ್ ಡಿನ್ನರ್. ಎಷ್ಟೋ ದಿವಸದ ಕನಸು. ಆಫ್ಟರ್ ಮ್ಯಾರೇಜ್. ಸೊ ನನ್ನ ಲೈಫಲ್ಲಿ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ನ ಕ್ರಿಯೇಟ್ ಮಾಡಿ ನನ್ನ ಮುದ್ದಾದ ಗಂಡನಿಗೆ ಹ್ಯಾಪಿ ಕ್ಯಾಂಡಲ್ ಲೈಟ್ ಡಿನ್ನರ್. ಐ ಟು ಲವ್ ಯು. ಥ್ಯಾಂಕ್ ಯು. ಖುಷಿ ಆಯ್ತು ತುಂಬ. ತುಂಬ ಹೇಳಕ್ಕಿತ್ತು ಬಟ್ ಮಾತು ಬರ್ತಿಲ್ಲ. ಬಟ್ ಗೊತ್ತಿಲ್ಲ ಇದನ್ನೆಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದು ಹೆಂಗೆ ಅರೇಂಜ್ ಮಾಡಿದ್ರು. ನಿಮ್ಗೆ ಇಷ್ಟ ಅಲ್ಲ ಇದೆಲ್ಲ, ಅದಕ್ಕೋಸ್ಕರ ಈ ಥರ ರೋಸ್ ಎಲ್ಲ ಕೊಡೋದಂದ್ರೆ.
ಸೊ ಡಿನ್ನರ್ಗೆ ಇವತ್ತು ಸ್ಪೆಷಲ್ ಚಿಕನ್ ಬಿರಿಯಾನಿ, ಚಿಕನ್ ಚಿಲ್ಲಿ ಮತ್ತು ಬಂಗುಡೆ ಫ್ರೈ. ಸೊ ಇನ್ನೇಕೆ ತಡ, ಬನ್ನಿ ಊಟ ಮಾಡೋಣ. ಇವತ್ತಿನ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.